ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ, ಆಪ್ಟಿಮಲ್ ಬೈನರಿ ಸರ್ಚ್ ಟ್ರೀ ಮೇಲೆ. ಸರಿನಾ? ಸೊ ಇದನ್ನ ನಾವು ಎರಡು ಟೇಬಲ್ ಗಳನ್ನ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ತಾ ಹೋಗ್ತೀವಿ. ಒಂದೊಂದೇ ಟೇಬಲ್ ಅನ್ನ ಯಾವ ರೀತಿ ಈಸಿಯಾಗಿ ಫಿಲ್ ಮಾಡ್ತಾ ಹೋಗ್ಬೇಕು, ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಈ ಫಾರ್ಮುಲಾ ನೋಡಿ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡ್ರಿ, ಈಸಿಯಾಗಿದೆ. ಅದನ್ನು ಕೂಡ ಯಾವ ರೀತಿ ಗಟ್ಟಾಕೋದು ಅಂತಾನು ಕೂಡ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಫಸ್ಟ್ ನಮಗೆ ಕೀ ವ್ಯಾಲ್ಯೂಗಳನ್ನು ಕೊಟ್ಟಿರ್ತಾರೆ. ಕೀ ಅಥವಾ ವ್ಯಾಲ್ಯೂಸ್ ಅಂತ ಕೊಡ್ಬೋದು, ಪ್ರೊಬಬಿಲಿಟಿ ಅಥವಾ ಫ್ರೀಕ್ವೆನ್ಸಿ ಅಂತ ಕೊಡ್ಬೋದು. ಸರಿನಾ? ಎಷ್ಟಿರೋದು ನನಗೆ ಡಿಫ್ರೆಂಟು 1 2 3 4. ಸೊ ಕೆ ಈಸ್ ಈಕ್ವಲ್ ಟು 4 ಅಂತ ತಗೋಬಹುದು. ಅಂತಂದ್ರೆ ಕೀ ವ್ಯಾಲ್ಯೂಸ್ ಎಷ್ಟಿದಾವೆ, 4 ಕೀ ವ್ಯಾಲ್ಯೂಗಳಿದಾವೆ ಅಂತ ತಗೋಬಹುದು. ಈಗ ಈ ಮೇನ್ ಟೇಬಲ್ ಅನ್ನ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ನನಗೆ k+1 ಕೀ ವ್ಯಾಲ್ಯೂಸ್ ಬೇಕಾಗುತ್ತೆ. ಅಂದ್ರೆ k+1 ನಂಬರ್ ಆಫ್ ಸ್ಟೆಪ್ಸ್ ತರ. ಸೊ ಯಾವ ರೀತಿ ಬರೀತೀನಿ ಅಂದ್ರೆ 1 2 3 4 ಮತ್ತೆ 5. ಗೊತ್ತಾಯ್ತಾ? 1 2 3 4 5 ಆ ತರ. ಯಾಕೆ? ಕೆ ವ್ಯಾಲ್ಯೂ 4 ಇರೋದು, k+1 ಅಂದ್ರೆ 5 ಅಲ್ವಾ? ಸೊ 1 2 3 4 5. ಈಗ ಇದು ಐ ವ್ಯಾಲ್ಯೂಸ್. ಇಲ್ಲಿ ಫಾರ್ಮುಲಾ ಇದೆಯಲ್ಲ, ಈ ಮೇನ್ ಟೇಬಲ್ ಅನ್ನ ಫಿಲ್ ಮಾಡೋದಕ್ಕೆ ಇದೇ ಫಾರ್ಮುಲಾನ ಯೂಸ್ ಮಾಡೋದು. i,i-1 ಅಂತ ಇದೆ. ಐ ವ್ಯಾಲ್ಯೂಸ್ ಇಲ್ಲಿ ನನಗೆ ಸಿಕ್ಕಿದ್ದು, ಐ ವ್ಯಾಲ್ಯೂಸ್ ನನಗೆ ಇಲ್ಲಿ ಸಿಕ್ಕಿದ್ದು. i-1 ವ್ಯಾಲ್ಯೂಸ್ ಈ ತರ ಬರೀತಾ ಹೋಗ್ತೀವಿ. ಸರಿನಾ? i-1 ವ್ಯಾಲ್ಯೂಸ್ ಈ ತರ. ಇಲ್ಲಿ 1 ಇದೆ. ಸೊ ಐ ಜಾಗಕ್ಕೆ 1 ಅನ್ನ ಹಾಕಿ ಏನಾಗುತ್ತೆ, 1 - 1 ವಿಲ್ ಬಿ 0. ನೆಕ್ಸ್ಟ್ ಐ ವ್ಯಾಲ್ಯೂ 2 ಆದ್ರೆ 2 - 1 ವಿಲ್ ಬಿ 1. ಐ ವ್ಯಾಲ್ಯೂ 3 ಆದ್ರೆ 3 - 1 ವಿಲ್ ಬಿ 2. ಐ ವ್ಯಾಲ್ಯೂ 4 ಆದ್ರೆ 4 - 1 ವಿಲ್ ಬಿ 3. ಐ ವ್ಯಾಲ್ಯೂ 5 ಆದ್ರೆ 5 - 1 ವಿಲ್ ಬಿ 4. ಗೊತ್ತಾಯ್ತಾ? ಯಾವ ರೀತಿ? ಫಸ್ಟ್ ಐ ವ್ಯಾಲ್ಯೂಸ್, ನೆಕ್ಸ್ಟ್ i-1 ವ್ಯಾಲ್ಯೂಸ್ ಈ ತರ ಬರಿಬೇಕು. ನೆಕ್ಸ್ಟ್ ಏನ್ ಹೇಳಿದರೆ ಫಾರ್ಮುಲಾ ಪ್ರಕಾರ ಸಿ ಆಫ್ i,i-1 ವಿಲ್ ಬಿ ಈಕ್ವಲ್ ಟು 0. ಇದು ಐ ವ್ಯಾಲ್ಯೂ ಅಂತ ಅನ್ಕೊಳ್ಳಿ 1. ಸೊ ಇದರ i-1 ವ್ಯಾಲ್ಯೂ ಏನು 0. ಯಾಕೆ? 1 - 1 ಇಸ್ ಈಕ್ವಲ್ ಟು 0. ಅಲ್ಲಿ ಏನ್ ಬರಿಬೇಕು? 0 ಅಂತ ಬರಿಬೇಕು. ನಾವು ಆಪ್ಟಿಮಲ್ ಬೈನರಿ ಸರ್ಚ್ ಟ್ರೀ ಅನ್ನ ಫಿಲ್ ಮಾಡಬೇಕಾದ್ರೆ ಯಾವತ್ತಿದ್ರೂ ಕೂಡ ಡಯಾಗ್ನಲ್ಲಿನೇ ನಾವು ಫಿಲ್ ಮಾಡ್ತಾ ಹೋಗೋದು. ಇಲ್ಲಿ ನೋಡಿ, ನೆಕ್ಸ್ಟ್ 2. ಸೊ 2ದು i-1 ವ್ಯಾಲ್ಯೂ ಅಂದ್ರೆ 2 - 1 ವಿಲ್ ಬಿ 1. ಸೊ ಈ ಜಾಗ ಫಿಲ್ ಮಾಡ್ಬೇಕು 0. ನೆಕ್ಸ್ಟ್ 3, 2 ವ್ಯಾಲ್ಯೂ ಏನಾಗುತ್ತೆ 0. ಯಾಕೆ? ಇದು ಐ ಆದ್ರೆ ಇದು ಅದರ i-1 ವ್ಯಾಲ್ಯೂ. ಐ ವ್ಯಾಲ್ಯೂ 4 ಆದ್ರೆ i-1 ಏನಾಗುತ್ತೆ 3 ಆಗುತ್ತೆ. ಐ ವ್ಯಾಲ್ಯೂ 5 ಆದ್ರೆ i-1 ವ್ಯಾಲ್ಯೂ ಏನಾಗುತ್ತೆ 4 ಆಗುತ್ತೆ. ಸರಿನಾ? ನೆಕ್ಸ್ಟ್ i, ವಿಲ್ ಬಿ ಈಕ್ವಲ್ ಟು p ಅಂತಂದ್ರೆ 1 ಆದ್ರೆ ಇಲ್ಲೂ ಕೂಡ 1 ಬರುತ್ತೆ. ಸೊ 1, 1 ಏನಾಗುತ್ತೆ ಪ್ರೊಬ್ಯಾಬಿಲಿಟಿ ಆಫ್ ಮೊದಲನೇ ಐಟಮ್ ಏನದು 6. ನೆಕ್ಸ್ಟ್ 2, 2 ವ್ಯಾಲ್ಯೂ ಏನಿರುತ್ತೆ 2. ನೆಕ್ಸ್ಟ್ 3, 3 ವ್ಯಾಲ್ಯೂ ಏನಿರುತ್ತೆ ನನಗೆ 4 ಇರುತ್ತೆ. ನೆಕ್ಸ್ಟ್ 4, 4 ವ್ಯಾಲ್ಯೂ ಏನಿರುತ್ತೆ ನನಗೆ 3. ಸರಿನಾ? ಈ ತರ ಫಿಲ್ ಮಾಡ್ತಾ ಹೋಗ್ಬೇಕು. ಸೊ i,i-1 ವ್ಯಾಲ್ಯೂ ಏನಾಗಿರುತ್ತೆ 0s ಆಗಿರ್ತವೆ. i, ವ್ಯಾಲ್ಯೂಸ್ ಎಲ್ಲ ಏನಿಲ್ಲಿದೆ 1 2 3 4 ಅವೇ ಆಗಿರ್ತವೆ. ನೆಕ್ಸ್ಟ್ ಇಲ್ಲಿ ರೂಟ್ ಟೇಬಲ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಬೇಕಾದ್ರೆ ನಾವು k ನಂಬರ್ ಆಫ್ ಸ್ಟೆಪ್ಸ್ ಅಷ್ಟೇ ಯೂಸ್ ಮಾಡೋದು. ಎಷ್ಟಿರೋದು 4 ಇರೋದು. ಸೊ 4 ಮಾತ್ರ. 1 2 3 4. ಇಲ್ಲೂ ಅಷ್ಟೇ 1 2 3 4. ಈ ರೂಟ್ ಟೇಬಲ್ದು ಫಾರ್ಮುಲಾ ಏನಿರೋದು ಆರ್ ಆಫ್ i, ವಿಲ್ ಬಿ ಈಕ್ವಲ್ ಟು ಐ ಅಂತಂದ್ರೆ 1, 1 ವ್ಯಾಲ್ಯೂ ಏನಾಗಿರುತ್ತೆ ಅದೇ ಆಗಿರುತ್ತೆ 1. 2, 2 ವ್ಯಾಲ್ಯೂ ಏನಾಗಿರುತ್ತೆ ಅದೇ 2 ಆಗಿರುತ್ತೆ. 3, 3 ವ್ಯಾಲ್ಯೂ ಏನಾಗಿರುತ್ತೆ ಅದೇ 3 ಆಗಿರುತ್ತೆ. 4, 4 ವ್ಯಾಲ್ಯೂ ಏನಾಗಿರುತ್ತೆ ಅದೇ 4 ಆಗಿರುತ್ತೆ. ಸರಿನಾ? ಈ ತರ ನಾನು ಆರೋ ಮಾರ್ಕ್ ಏನಕ್ಕೆ ಆಗ್ತಾ ಇದೀನಿ ಅಂತಂದ್ರೆ ಈ ತರ ಡಯಾಗ್ನಲ್ ಅಲ್ಲಿ ನಾವು ಫಿಲ್ ಮಾಡ್ತಾ ಬಂದಿದೀವಿ ಅಂತ ತೋರಿಸ್ತಾ ಇರೋದು ಅಷ್ಟೇ. ಈಗ ಇನ್ನು ಉಳಿದಿರುವಂತಹ ವ್ಯಾಲ್ಯೂಗಳನ್ನ ಫಿಲ್ ಮಾಡೋದಕ್ಕೋಸ್ಕರ ಈ ಒಂದು ಫಾರ್ಮುಲಾನ ಯೂಸ್ ಮಾಡ್ತೀವಿ. ಸಿ ಆಫ್ i, j ವಿಲ್ ಬಿ ಈಕ್ವಲ್ ಟು ಮಿನಿಮಮ್ ಆಫ್ i ಲೆಸ್ ದೇನ್ ಆರ್ ಈಕ್ವಲ್ ಟು k ಲೆಸ್ ದೇನ್ ಆರ್ ಈಕ್ವಲ್ ಟು j. ಸಿ ಆಫ್ i, k-1 ಪ್ಲಸ್ ಸಿ ಆಫ್ k+1, j ಪ್ಲಸ್ ಪ್ರೊಬಬಿಲಿಟಿ ಆಫ್ i to j ಸಮೇಷನ್ ಆಫ್ i to j. ಸೊ ನೋಡಿ, ವೆರಿ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಫಸ್ಟ್ ಐ ಬರಿಬೇಕು, ನೆಕ್ಸ್ಟ್ k-1, ಆಮೇಲೆ k+1 j. i, k-1, k+1 j. ಗೊತ್ತಾಯ್ತಾ? i, k-1, k+1 j. ನೆಕ್ಸ್ಟ್ ಪ್ರೊಬಬಿಲಿಟಿ ಇದು ಸಮೇಷನ್ ಫ್ರಮ್ i to j. ಈಗ ಒಂದೊಂದೇ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇದಷ್ಟು ಆಯ್ತು ಅಂತಂದ್ರೆ ಇಲ್ಲಿಂದ ಶುರು ಮಾಡ್ಬೇಕು. ನೆಕ್ಸ್ಟ್ ಇದು, ನೆಕ್ಸ್ಟ್ ಇದು, ನೆಕ್ಸ್ಟ್ ಇದು, ನೆಕ್ಸ್ಟ್ ಇದು, ನೆಕ್ಸ್ಟ್ ಇದು. ಸರಿನಾ? ಎಸ್. ಸೊ ಇವಾಗ ಈ ವ್ಯಾಲ್ಯೂ ಏನು 1, 2. ಸೊ ಸಿ ಆಫ್ 1, 2 ವಿಲ್ ಬಿ ಈಕ್ವಲ್ ಟು ಮಿನಿಮಮ್ ಆಫ್ ಐ ಜಾಗದಲ್ಲಿ ಏನಿದೆ ನನಗೆ 1 ಇದೆ. 1 ಲೆಸ್ ದೇನ್ ಆರ್ ಈಕ್ವಲ್ ಟು k ಲೆಸ್ ದೇನ್ ಆರ್ ಈಕ್ವಲ್ ಟು ಜೆ ಜಾಗದಲ್ಲಿ ನನಗೇನಿರೋದು ಜೆ ಜಾಗದಲ್ಲಿ 2 ಇದೆ. ಸೊ ಇವಾಗ ಏನ್ ಮಾಡಬೇಕು, ಫಸ್ಟ್ ಕೆ ವ್ಯಾಲ್ಯೂ ಈಸ್ ಈಕ್ವಲ್ ಟು 1 ಅಂತ ಒಂದ್ಸಲಿ ತೊಗೊಳೋಣ, ಕೆ ವ್ಯಾಲ್ಯೂ ಈಸ್ ಈಕ್ವಲ್ ಟು 2 ಅಂತ ಒಂದ್ಸಲಿ ತೊಗೊಳೋಣ. ನೋಡಿ, ಕೆ ವ್ಯಾಲ್ಯೂ ಈಸ್ ಲೆಸ್ ದೇನ್ ಆರ್ ಈಕ್ವಲ್ ಟು 1 ಅಂಡ್ ಇಟ್ ಈಸ್ ಆಲ್ಸೋ ಲೆಸ್ ದೇನ್ ಆರ್ ಈಕ್ವಲ್ ಟು 2 ಅಂತ ಕೊಟ್ಟಿದ್ದಾರೆ. ಸೊ ಕೆ ವ್ಯಾಲ್ಯೂ ಈಸ್ ಬಿಟ್ವೀನ್ 1 and 2. ಅದಕ್ಕೋಸ್ಕರ ಕೆ ವ್ಯಾಲ್ಯೂ ಈಸ್ ಈಕ್ವಲ್ ಟು 1, ಕೆ ವ್ಯಾಲ್ಯೂ ಈಸ್ ಈಕ್ವಲ್ ಟು 2 ಅಂತ ತೊಗೊಳೋಣ. ಈಗ ಫಸ್ಟ್ ಕೆ ವ್ಯಾಲ್ಯೂ ಈಸ್ ಈಕ್ವಲ್ ಟು 1 ಅಂತ ತೊಗೊಂಡ್ರೆ
ಸಿ ಆಫ್ ಐ ವ್ಯಾಲ್ಯೂ ಏನಿರೋದು ನನಗೆ 1 ಕಾಮ ಕೆ ಮೈನಸ್ 1. ಈಗ ಕೆ ವ್ಯಾಲ್ಯೂ 1 ಅನ್ನ ತೊಗೊಂಡಿರೋದ್ರಿಂದ 1 ಮೈನಸ್ 1 ವಿಲ್ ಬಿ 0 ಪ್ಲಸ್ ಸಿ ಆಫ್ ಕೆ ವ್ಯಾಲ್ಯೂ 1 ಅಂತ ತೊಗೊಂಡಿರೋದು. ಸೊ 1 ಪ್ಲಸ್ 1 ವಿಲ್ ಬಿ 2 ಕಾಮ ಜೆ ವ್ಯಾಲ್ಯೂ ಏನಿದೆ ನನಗೆ 2 ಇದೆ ಪ್ಲಸ್ ಸಮೇಷನ್ ಫ್ರಮ್ ಐ ಟು ಜೆ. ಐ ವ್ಯಾಲ್ಯೂ 1 ಇದೆ, ಜೆ ವ್ಯಾಲ್ಯೂ 2 ಇದೆ. ಸೊ 1 ಮತ್ತೆ 2 ಪ್ರಾಬಬಿಲಿಟಿ ವ್ಯಾಲ್ಯೂನ ಆ್ಯಡ್ ಮಾಡಬೇಕು. 6 ಪ್ಲಸ್ 2 ಏನಾಯಿತು 8. ನೆಕ್ಸ್ಟ್ ಕೆ ವ್ಯಾಲ್ಯೂ 2 ಅಂತ ತೊಗೊಂಡ್ರೆ ಸಿ ಆಫ್ ಐ ವ್ಯಾಲ್ಯೂ ನನಗೆ 1 ಇರುತ್ತೆ ಕಾಮ ಕೆ ಮೈನಸ್ 1. ಸೊ 2 ಮೈನಸ್ 1 ಅಂತಂದರೆ 1 ಆಗುತ್ತೆ ಪ್ಲಸ್ ಸಿ ಆಫ್ ಕೆ ಪ್ಲಸ್ 1. ಸೊ ಕೆ ವ್ಯಾಲ್ಯೂ 2 ಇದೆ, 2 ಪ್ಲಸ್ 1 ಅಂತಂದರೆ 3 ಕಾಮ ಜೆ ವ್ಯಾಲ್ಯೂ ಏನಿರೋದು ನನಗೆ 2 ಪ್ಲಸ್ ಪ್ರಾಬಬಿಲಿಟಿ 8 ಇರುತ್ತೆ. ಸರಿನಾ? ಯಾಕೆ ಐ ಇಂದ ಜೆ ವರ್ಗು ಅಂತಂದರೆ 1 ಮತ್ತು 2 6 ಪ್ಲಸ್ 2 ವಿಲ್ ಬಿ 8 ಸೇಮೇ ಇರುತ್ತೆ. ಸೊ ವ್ಯಾಲ್ಯೂ ಏನಾಗುತ್ತೆ ಸಿ ಆಫ್ ಐ ಕಾಮ ಸೊ ವ್ಯಾಲ್ಯೂ ಏನಾಗುತ್ತೆ ಸಿ ಆಫ್ 1 ಕಾಮ 0 1 ಕಾಮ 0 ವ್ಯಾಲ್ಯೂ ಏನಿದೆ 0 ಪ್ಲಸ್ 2 ಕಾಮ 2. ಸೊ 2 ಕಾಮ 2 ವ್ಯಾಲ್ಯೂ ಏನಿದೆ ನನಗೆ 2 ಇದೆ ಪ್ಲಸ್ 8 2 ಪ್ಲಸ್ 8 ಅಂತಂದರೆ 10. ನೆಕ್ಸ್ಟ್ ಸಿ ಆಫ್ 1 ಕಾಮ 1 ಕಾಮ 1 ವ್ಯಾಲ್ಯೂ ಏನಿದೆ ನನಗೆ 6 ಇದೆ ಪ್ಲಸ್ ಸಿ ಆಫ್ 3 ಕಾಮ 2 ವ್ಯಾಲ್ಯೂ ಏನಿದೆ ನನಗೆ 0 ಪ್ಲಸ್ 8. ಸೊ 6 ಪ್ಲಸ್ 8 ಅಂತಂದರೆ ವ್ಯಾಲ್ಯೂ ಎಷ್ಟಾಯಿತು 14. ಈಗ 10 ಚಿಕ್ಕದು 14 ಚಿಕ್ಕದು, 10 ಈಸ್ ದ ಸ್ಮಾಲರ್ ಒನ್. ಸೊ ಏನು ಮಾಡಬೇಕು ಇಲ್ಲಿ 10 ಅಂತ ಬರೀಬೇಕು. ಆ 10 ಬರೋದಕ್ಕೆ ರೆಸ್ಪಾನ್ಸಿಬಲ್ ಯಾವುದು ಕೆ ಈಸ್ ಈಕ್ವಲ್ ಟು 1. ಸರಿನಾ? ಕೆ ವ್ಯಾಲ್ಯೂ 1 ತಗೊಂಡಾಗ ನನಗೆ 10 ಬಂದಿದೆ, ಕೆ ವ್ಯಾಲ್ಯೂ 2 ತಗೊಂಡಾಗ 14 ಬಂದಿದೆ. ಸೊ 10 ಈಸ್ ದ ಸ್ಮಾಲರ್ ಒನ್. ಆ 10 ಬರೋದಕ್ಕೆ ಕಾರಣ ಏನು ಕೆ ಈಸ್ ಈಕ್ವಲ್ ಟು 1. ಸೊ ಆ 1 ಅನ್ನ ಇಲ್ಲಿ ಬರೀಬೇಕು. ಗೊತ್ತಾಯ್ತಾ? ಕೆ ವ್ಯಾಲ್ಯೂ ರೂಟ್ ಟೇಬಲ್ ಅಲ್ಲಿ ಮಾಮೂಲಿ ವ್ಯಾಲ್ಯೂ ಇಲ್ಲಿ ಬರೀತಾ ಹೋಗ್ಬೇಕು ಇದರ ಮೇನ್ ಟೇಬಲ್ ಅಲ್ಲಿ. ನೆಕ್ಸ್ಟ್ 2 ಕಾಮ 3 ಅನ್ನ ಕಂಡುಹಿಡಿಯೋಣ. ಸೊ ಸಿ ಆಫ್ 2 ಕಾಮ 3 ವಿಲ್ ಬಿ ಈಕ್ವಲ್ ಟು ಮಿನಿಮಮ್ ಅಮಾಂಗ್. ಸೊ 2 ಲೆಸ್ ದೆನ್ ಆರ್ ಈಕ್ವಲ್ ಟು ಕೆ ಲೆಸ್ ದೆನ್ ಆರ್ ಈಕ್ವಲ್ ಟು 3. ಈಗ ಕೆ ವ್ಯಾಲ್ಯೂ ನಾನು 2 ಅನ್ನ ತಗೋಬಹುದು, ಕೆ ವ್ಯಾಲ್ಯೂ ನಾನು 3 ಅನ್ನ ತಗೋಬಹುದು. ನೋಡಿ 2 ಇಂದ 3 ಒಳಗಡೆ ಕೆ ವ್ಯಾಲ್ಯೂಸ್. ಸೊ ಇವಾಗ ಕೆ ವ್ಯಾಲ್ಯೂ 2 ಅನ್ನ ತಗೊಂಡ್ರೆ ಸಿ ಆಫ್ ಐ ಜಾಗದಲ್ಲಿ ಏನಿದೆ 2 ಇದೆ, 2 ಕಾಮ ಕೆ ಮೈನಸ್ 1. ಸೊ 2 ಮೈನಸ್ 1 ಅಂತಂದ್ರೆ 1 ಆಗುತ್ತೆ ಪ್ಲಸ್ ಸಿ ಆಫ್ ಕೆ ಪ್ಲಸ್ 1. ಸೊ ಕೆ ಅನ್ನ 2 ಆಗಿ ತಗೊಂಡಿರೋದ್ರಿಂದ 2 ಪ್ಲಸ್ 1 ವಿಲ್ ಬಿ 3 ಕಾಮ ಜೆ ವ್ಯಾಲ್ಯೂ ಏನಿರೋದು ನನಗೆ 3 ಪ್ಲಸ್ ಸಮೇಷನ್ ಫ್ರಮ್ ಐ ಟು ಜೆ. ಸೊ 2 ಇಂದ 3 ವರ್ಗು ಕೂಡ. ಸೊ 2 ಇಂದ 3 ಅಂದರೆ 2 ಪ್ಲಸ್ 3 ಪ್ರೊಬ್ಯಾಬಿಲಿಟಿನ 2 ಪ್ಲಸ್ 4 ಏನಾಗುತ್ತೆ 6 ಪ್ರೊಬ್ಯಾಬಿಲಿಟಿನ ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಸಿ ಆಫ್ ಕೆ ವ್ಯಾಲ್ಯೂ 3 ಅನ್ನು ತೊಗೊಂಡಾಗ ಏನಾಗುತ್ತೆ ಐ ವ್ಯಾಲ್ಯೂ ವಿಲ್ ಬಿ 2, ಕೆ ಮೈನಸ್ 1 ಅಂದರೆ 3 ಮೈನಸ್ 1 ವಿಲ್ ಬಿ 2 ಪ್ಲಸ್ ಸಿ ಆಫ್ ಕೆ ಪ್ಲಸ್ 1 ಅಂದರೆ 3 ಪ್ಲಸ್ 1 ಏನಾಗುತ್ತೆ ನನಗೆ 4 ಆಗುತ್ತೆ ಕಾಮ ಜೆ ವ್ಯಾಲ್ಯೂ. ಸೊ ಜೆ ವ್ಯಾಲ್ಯೂ ಏನಿರೋದು ನನಗೆ 3 ಇದೆ ಪ್ಲಸ್ 6. ಸರಿನಾ? ಪ್ರೊಬ್ಯಾಬಿಲಿಟಿ ಏನು ಚೇಂಜ್ ಆಗಲ್ಲ, ಸೇಮ್ ಇರುತ್ತೆ. ಸೊ ಸಿ ಆಫ್ 2 ಕಾಮ 1 ಸಿ ಆಫ್ 2 ಕಾಮ 1 ವ್ಯಾಲ್ಯೂ ಏನಿದೆ 0 ಇದೆ ಪ್ಲಸ್ ಸಿ ಆಫ್ 3 ಕಾಮ 3 ಕಾಮ 3 ವ್ಯಾಲ್ಯೂ ಏನಿದೆ 4 ಪ್ಲಸ್ 6 ಪ್ಲಸ್ 4 ಅಂದರೆ 10. ನೆಕ್ಸ್ಟ್ ಇಲ್ಲಿ ಸಿ ಆಫ್ 2 ಕಾಮ 2 ಕಾಮ 2 ವ್ಯಾಲ್ಯೂ ಏನಿದೆ 2 ಇದೆ ಪ್ಲಸ್ ಸಿ ಆಫ್ 4 ಕಾಮ 3 ವ್ಯಾಲ್ಯೂ ಏನಿದೆ 0 ಇದೆ ಪ್ಲಸ್ 6 ಪ್ಲಸ್ 2 ಅಂದರೆ 8. ಸೊ 10 ಮತ್ತು 8 ಅಲ್ಲಿ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದು 8. ಆ 8 ಬರೋದಕ್ಕೆ ಕಾರಣ ಯಾವುದು 3. ಸೊ 8 ಅನ್ನ ಇಲ್ಲಿ ಬರೀರಿ, 3 ಅನ್ನ ಇಲ್ಲಿ ಬರೀರಿ. ಸರಿನಾ? ಡಯಾಗ್ನಲ್ಲಿನೇ ನಾವು ಫಿಲ್ ಮಾಡ್ತಾ ಹೋಗೋದು. ಸೊ ಸ್ಮಾಲೆಸ್ಟ್ ವ್ಯಾಲ್ಯೂ 8, ಆ 8 ಬರೋದಕ್ಕೆ ಕಾರಣ 3. ಸೊ 8 ಇಲ್ಲಿ ಬರೀರಿ, 3 ಇಲ್ಲಿ ಬರೀರಿ. ನೆಕ್ಸ್ಟ್ ಈ ಥರ ಹೋಗ್ಬೇಕು. 3 ಕಾಮ 4 ವ್ಯಾಲ್ಯೂನ ಕಂಡುಹಿಡಿಯೋಣ. ಸಿ ಆಫ್ 3 ಕಾಮ 4 ವಿಲ್ ಬಿ ಈಕ್ವಲ್ ಟು ಮಿನಿಮಮ್ ಫ್ರಮ್ 3 ಲೆಸ್ ದೆನ್ ಆರ್ ಈಕ್ವಲ್ ಟು ಕೆ ಲೆಸ್ ದೆನ್ ಆರ್ ಈಕ್ವಲ್ ಟು 4. ಸೊ ಈಗ ಸಿ ಆಫ್ ಐ ವ್ಯಾಲ್ಯೂ ಏನಿರೋದು ನನಗೆ ಐ ಜಾಗದಲ್ಲಿ 3 ಇದೆ. ಸೊ 3 ಕಾಮ ಕೆ ವ್ಯಾಲ್ಯೂ ನಾನು 3 ಆದರೂ ತೊಗೋಬೋದು, ಕೆ ವ್ಯಾಲ್ಯೂ 4 ಆದರೂ ತೊಗೋಬೋದು. ಸರಿನಾ? ಸೊ ಫಸ್ಟು ಕೆ ವ್ಯಾಲ್ಯೂ 3 ಅಂತ ತೊಗೊಳೋಣ, ಆಮೇಲೆ 4 ಅನ್ನು ತೊಗೊತಾ ಹೋಗೋಣ. ಸೊ ಕೆ ವ್ಯಾಲ್ಯೂ 3 ಅಂತ ತೊಗೊಂಡ್ರೆ 3 ಮೈನಸ್ 1 ಏನಾಗುತ್ತೆ 2 ಪ್ಲಸ್ ಸಿ ಆಫ್ 3 ಪ್ಲಸ್ 1 ಏನಾಗುತ್ತೆ 4 ಕಾಮ ಜೆ ವ್ಯಾಲ್ಯೂ ಏನಿರೋದು ನನಗೆ 4 ಪ್ಲಸ್ ಸಮೇಷನ್ ಫ್ರಮ್ 3 ಟು 4. ಸೊ 3 ಮತ್ತು 4ದು ಪ್ರೊಬ್ಯಾಬಿಲಿಟಿನ ಆ್ಯಡ್ ಮಾಡಿ. 4 ಪ್ಲಸ್ 3 ಏನಾಯಿತು 7. ನೆಕ್ಸ್ಟ್ ಸಿ ಆಫ್ ಕೆ ವ್ಯಾಲ್ಯೂ 4 ಅನ್ನು ತೊಗೊಂಡಾಗ ಏನಾಗುತ್ತೆ ಸೊ ಐ ವ್ಯಾಲ್ಯೂ ಸೇಮ್ ಇರುತ್ತೆ, ದಟ್ ಈಸ್ 3 ಕಾಮ ಕೆ ವ್ಯಾಲ್ಯೂ ಏನು ತೊಗೊಂಡಿರೋದು 4. ಸೊ 4 ಮೈನಸ್ 1 ಅಂತಂದರೆ 3 ಪ್ಲಸ್ ಸಿ ಆಫ್ 4 ಪ್ಲಸ್ 1 ಏನಾಗುತ್ತೆ 5 ಆಗುತ್ತೆ ಕಾಮ ಜೆ ವ್ಯಾಲ್ಯೂ 4 ಇದೆ ಪ್ಲಸ್ ಪ್ರೊಬ್ಯಾಬಿಲಿಟಿ ಹಂಗೆ ಉಳ್ಕೊಳುತ್ತೆ 7. ಸೊ ಸಿ ಆಫ್ 3 ಕಾಮ 2 ವ್ಯಾಲ್ಯೂ ಏನಿದೆ ನನಗೆ 0 ಪ್ಲಸ್ 4 ಕಾಮ 4 ವ್ಯಾಲ್ಯೂ ನನಗೆ 3 ಇದೆ ಪ್ಲಸ್ 7. ಸೊ 7 ಪ್ಲಸ್ 3 ಅಂತಂದರೆ 10. ನೆಕ್ಸ್ಟ್ 3 ಕಾಮ 3 ವ್ಯಾಲ್ಯೂ ಏನಿರೋದು 4 ಪ್ಲಸ್ 5 ಕಾಮ 4 ವ್ಯಾಲ್ಯೂ ಏನಿದೆ ನನಗೆ 0 ಪ್ಲಸ್ 7 ಪ್ಲಸ್ 4 ಅಂದರೆ 11. ಸ್ಮಾಲೆಸ್ಟ್ ವ್ಯಾಲ್ಯೂ 10 ಇದೆ. ಸೊ 10 ಅನ್ನು ಇಲ್ಲಿ ಬರೀರಿ. ಆ 10 ಬರೋದಕ್ಕೆ ಕಾರಣ ಏನು ಕೆ ಈಸ್ ಈಕ್ವಲ್ ಟು 3. ಕೆ ಈಸ್ ಈಕ್ವಲ್ ಟು 3 ತಗೊಂಡಾಗ 10 ಬಂದಿದೆ, 4 ತಗೊಂಡಾಗ 11 ಬಂದಿದೆ. ಸೊ 3 ಅನ್ನು ಇಲ್ಲಿ ಬರಿತಾ ಹೋಗ್ಬೇಕು.
ನೆಕ್ಸ್ಟ್ ಈ ವ್ಯಾಲ್ಯೂನ ಫಿಲ್ ಮಾಡ್ಬೇಕು. ಸೊ ಈ ತರ ಆದ್ಮೇಲೆ ಮತ್ತೆ ಇಲ್ಲಿ ಡಯಾಗ್ನಲ್ ಅಲ್ಲೇ ಹೋಗ್ಬೇಕು. 1, 3. ಸೊ ಸಿ ಆಫ್ 1, 3 ವಿಲ್ ಬಿ ಈಕ್ವಲ್ ಟು ಮಿನಿಮಮ್ ಆಫ್ 1 ಲೆಸ್ ದೆನ್ ಆರ್ ಈಕ್ವಲ್ ಟು ಕೆ ಲೆಸ್ ದೆನ್ ಆರ್ ಈಕ್ವಲ್ ಟು 3. ಸೊ ಈಗ ಟ್ವಿಸ್ಟ್ ಬರೋದು ನೀಟಾಗಿ ನೋಡ್ಕೋಬೇಕು. ಕೆ ವ್ಯಾಲ್ಯೂ ಏನಾಗಿದೆ 1 ಈಕ್ವಲ್ ಮತ್ತೆ 3 ಒಳಗಡೆ. ಸೊ 1, 2 ಕೂಡ ಸೇರಿಸ್ಕೋಬೇಕು ಮಧ್ಯದಲ್ಲಿ. 1, 2, 3 ಗೊತ್ತಾಯ್ತಾ. ಕೆ ವ್ಯಾಲ್ಯೂ ಏನಾಗಿರ್ಬೋದು, ಕೆ ವ್ಯಾಲ್ಯೂ 1 ಆಗಿರ್ಬೋದು, ಕೆ ವ್ಯಾಲ್ಯೂ 2 ಆಗಿರ್ಬೋದು, ಕೆ ವ್ಯಾಲ್ಯೂ 3 ಆಗಿರ್ಬೋದು. ಸೊ 3 ಕಂಡೀಷನ್ಸ್ ಬರ್ತವೆ ಗೊತ್ತಾಯ್ತಾ. ಈಗ ಕೆ ವ್ಯಾಲ್ಯೂ 1 ಅನ್ನ ತೊಂತ ಹೋಗೋಣ. ಅವಾಗ ಸಿ ಆಫ್ ಐ ವ್ಯಾಲ್ಯೂ ಏನಿರೋದು ನೋಡಿ, ಐ ಜಾಗದಲ್ಲಿ 1 ಇದೆ. 1, ಕೆ ವ್ಯಾಲ್ಯೂ ಏನ್ ತಗೊಂಡಿರೋದು 1 ಅಂತ. ಸೊ 1 ಮೈನಸ್ 1 ಅಂದ್ರೆ 0 ಪ್ಲಸ್ ಸಿ ಆಫ್ 1 ಪ್ಲಸ್ 1 ಅಂತಂದ್ರೆ 2, ಜೆ ವ್ಯಾಲ್ಯೂ ಏನಿರೋದು 3 ಪ್ಲಸ್ ಪ್ರೊಬ್ಯಾಬಿಲಿಟಿ ಫ್ರಮ್ ಐ ಟು ಜೆ ಅಂದ್ರೆ 1 ಇಂದ 3 ವರ್ಗು ಕೂಡ ಪ್ರೊಬ್ಯಾಬಿಲಿಟಿನ ಆಡ್ ಮಾಡ್ಬೇಕು. 1, 2, 3 ಇದು 3ದು. 6 ಪ್ಲಸ್ 2 ಏನಾಯ್ತು 8. 8 ಪ್ಲಸ್ 4 12. ನೆಕ್ಸ್ಟ್ ಕೆ ವ್ಯಾಲ್ಯೂ 3 ಆದಾಗ ಏನಾಗುತ್ತೆ, ಸಿ ಆಫ್ ಐ ವ್ಯಾಲ್ಯೂ 1, ಕೆ ಮೈನಸ್ 1 ಅಂದ್ರೆ 2 ಮೈನಸ್ 1 ವಿಲ್ ಬಿ 1 ಪ್ಲಸ್ ಸಿ ಆಫ್ ಕೆ ಪ್ಲಸ್ 1 ಅಂದ್ರೆ 2 ಪ್ಲಸ್ 1 ವಿಲ್ ಬಿ 3, ಜೆ ವ್ಯಾಲ್ಯೂ 3 ಪ್ಲಸ್ 12 ಹಂಗೆ ಉಳ್ಕೊಳುತ್ತೆ. ನೆಕ್ಸ್ಟ್ ಸಿ ಆಫ್ ಐ ವ್ಯಾಲ್ಯೂ 1 ಇದೆ, ಕೆ ವ್ಯಾಲ್ಯೂ ಏನಾದರೂ 3 ತಗೊಂಡ್ರೆ 3 ಮೈನಸ್ 1 ವಿಲ್ ಬಿ 2 ಪ್ಲಸ್ ಸಿ ಆಫ್ 3 ಪ್ಲಸ್ 1 ವಿಲ್ ಬಿ 4, 3 ಪ್ಲಸ್ 12 ಗೊತ್ತಾಯ್ತಾ. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ ನೋಡಿ, ಸಿ ಆಫ್ 1, 0 ವ್ಯಾಲ್ಯೂ ವಿಲ್ ಬಿ 0 ಪ್ಲಸ್ 2, 3 2, 3 ವ್ಯಾಲ್ಯೂ ಏನಿದೆ 8 ಪ್ಲಸ್ 12. ಸೊ 12 ಪ್ಲಸ್ 8 ಅಂತಂದ್ರೆ 20 ಆಯ್ತು. ನೆಕ್ಸ್ಟ್ ಸಿ ಆಫ್ 1, 1 ವ್ಯಾಲ್ಯೂ ಏನಿದೆ 6 ಪ್ಲಸ್ ಸಿ ಆಫ್ 3, 3 ವ್ಯಾಲ್ಯೂ ಏನಿದೆ ನನಗೆ 4 ಪ್ಲಸ್ 12. ಸೊ 6 ಪ್ಲಸ್ 4 10, 10 ಪ್ಲಸ್ 12 22. ನೆಕ್ಸ್ಟ್ ಸಿ ಆಫ್ 1, 2. ಸೊ 1, 2 ವ್ಯಾಲ್ಯೂ ಏನಿದೆ 10 ಪ್ಲಸ್ ಸಿ ಆಫ್ 4, 3 4, 3 ವ್ಯಾಲ್ಯೂ 0 ಪ್ಲಸ್ 12. ಸೊ 12 ಪ್ಲಸ್ 10 ಅಂತಂದ್ರೆ 22. ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವ್ದು ಬಂದಿದ್ದು 20 ಬಂತು. ಅದಕ್ಕೆ ರೆಸ್ಪಾನ್ಸಿಬಲ್ ಯಾವುದು, ಕೆ ಈಸ್ ಈಕ್ವಲ್ ಟು 1. ಕೆ ಈಸ್ ಈಕ್ವಲ್ ಟು 1 ಅಂತ ತೊಗೊಂಡಾಗ ನನಗೆ 20 ಬಂದಿದೆ. ಸೊ 20ನ ಇಲ್ಲಿ ಬರೀರಿ, ಕೆ ಈಸ್ ಈಕ್ವಲ್ ಟು 1 ಅನ್ನ ಇಲ್ಲಿ ಬರೀರಿ. ನೆಕ್ಸ್ಟ್ ಈ ಜಾಗಕ್ಕೆ ಹೋಗ್ಬೇಕು. ಸೊ 2, 4 ಸಿ ಆಫ್ 2, 4 ವಿಲ್ ಬಿ ಈಕ್ವಲ್ ಟು ಮಿನಿಮಮ್ ಆಫ್ 2 ಲೆಸ್ ದೆನ್ ಆರ್ ಈಕ್ವಲ್ ಟು ಕೆ ಲೆಸ್ ದೆನ್ ಆರ್ ಈಕ್ವಲ್ ಟು 4. ಸೊ ಇವಾಗ ವ್ಯಾಲ್ಯೂಸ್ ಏನಾಗ್ಬೋದು, ಕೆ ವ್ಯಾಲ್ಯೂಸ್ 2 ಆಗ್ಬೋದು, 3 ಆಗ್ಬೋದು, 4 ಆಗ್ಬೋದು. ಸೊ ಮೂರನ್ನು ಯೂಸ್ ಮಾಡ್ಬೇಕು. ಕೆ ಈಸ್ ಈಕ್ವಲ್ ಟು 2, ಕೆ ಈಸ್ ಈಕ್ವಲ್ ಟು 3, ಕೆ ಈಸ್ ಈಕ್ವಲ್ ಟು 4. ಕೆ ವ್ಯಾಲ್ಯೂ 2 ಆದ್ರೆ ಸಿ ಆಫ್ ಐ ಜಾಗದಲ್ಲಿ ಏನಿದೆ ನಮಗೆ 2 ಇದೆ. ಸೊ 2, ಕೆ ಮೈನಸ್ 1 ಅಂದ್ರೆ 2 ಮೈನಸ್ 1 ವಿಲ್ ಬಿ 1 ಪ್ಲಸ್ ಸಿ ಆಫ್ ಕೆ ವ್ಯಾಲ್ಯೂ ಏನಿರೋದು 2. ಸೊ 2 ಪ್ಲಸ್ 1 ವಿಲ್ ಬಿ 3, ಜೆ ವ್ಯಾಲ್ಯೂ ಏನಿದೆ ನನಗೆ 4 ಪ್ಲಸ್ ಪ್ರೊಬ್ಯಾಬಿಲಿಟಿ ಇದು ಸಮೇಷನ್ ಫ್ರಮ್ ಐ ಟು ಜೆ ಅಂದ್ರೆ 2 ಇಂದ 4 ವರೆಗೂ ಅಷ್ಟನ್ನು ಆ್ಯಡ್ ಮಾಡಿ. 2 ಇಂದ 4, 2 ಪ್ಲಸ್ 4 ವಿಲ್ ಬಿ 6, 6 ಪ್ಲಸ್ 3 ಅಂತಂದ್ರೆ 9. ನೆಕ್ಸ್ಟ್ ಏನಾದ್ರೂ ಕೂಡ ಕೆ ವ್ಯಾಲ್ಯೂ 3 ಆದ್ರೆ ಸೊ ಐ ಜಾಗದಲ್ಲಿ 2 ಅನ್ನೇ ಬರಿಬೇಕು. ಕೆ ಮೈನಸ್ 1 ಅಂದ್ರೆ 3 ಮೈನಸ್ 1 ವಿಲ್ ಬಿ 2 ಪ್ಲಸ್ ಸಿ ಆಫ್ ಕೆ ಪ್ಲಸ್ 1 ಅಂತಂದ್ರೆ 3 ಪ್ಲಸ್ 1 ವಿಲ್ ಬಿ 4, ಜೆ ವ್ಯಾಲ್ಯೂ ಈಸ್ ಈಕ್ವಲ್ ಟು 4 ಪ್ಲಸ್ 9. ನೆಕ್ಸ್ಟ್ ಸಿ ಆಫ್ ಕೆ ವ್ಯಾಲ್ಯೂ ಏನಾದರೂ 4 ಆದ್ರೆ ಐ ಜಾಗದಲ್ಲಿ 2 ಇರುತ್ತೆ. ಕೆ ಮೈನಸ್ 1 ಅಂದ್ರೆ 4 ಮೈನಸ್ 1 ವಿಲ್ ಬಿ 3 ಪ್ಲಸ್ ಸಿ ಆಫ್ ಕೆ ಪ್ಲಸ್ 1 ಅಂತಂದ್ರೆ 4 ಪ್ಲಸ್ 1 ವಿಲ್ ಬಿ 5, 4 ಪ್ಲಸ್ 9 ವಿಲ್ ಬಿ ಈಕ್ವಲ್ ಟು ವ್ಯಾಲ್ಯೂನ ಕಂಡುಹಿಡಿತಾ ಹೋಗಿ. ಸೊ ಸಿ ಆಫ್ 2, 1 ವ್ಯಾಲ್ಯೂ ಏನಿದೆ ನನಗೆ 0 ಪ್ಲಸ್ ಸಿ ಆಫ್ 3, 4 ವ್ಯಾಲ್ಯೂ ಏನಿದೆ ನನಗೆ 10 ಪ್ಲಸ್ 9. 10 ಪ್ಲಸ್ 9 ಅಂತಂದ್ರೆ 19 ಆಯ್ತು. ನೆಕ್ಸ್ಟ್ ಸಿ ಆಫ್ 2, 2 ವ್ಯಾಲ್ಯೂ ಏನಿದೆ ನನಗೆ 2 ಇದೆ ಪ್ಲಸ್ ಸಿ ಆಫ್ 4, 4 ವ್ಯಾಲ್ಯೂ ಏನಿದೆ ನನಗೆ 3 ಇದೆ ಪ್ಲಸ್ 9. ಸೊ 9 ಪ್ಲಸ್ 3 12 ಆಯಿತು. 12 ಪ್ಲಸ್ 2 14 ಆಯಿತು. ನೆಕ್ಸ್ಟ್ ಸಿ ಆಫ್ 2, 3. ಸೊ 2, 3 ವ್ಯಾಲ್ಯೂ ಏನಿರೋದು 8 ಪ್ಲಸ್ 5, 4 ವ್ಯಾಲ್ಯೂ ಏನಿದೆ ನನಗೆ 0 ಇದೆ ಪ್ಲಸ್ 9. ಸೊ 9 ಪ್ಲಸ್ 8 ಅಂತ ಅಂದರೆ ಎಷ್ಟಾಯಿತು 17 ಆಯಿತು. ಸೊ 17, 19, 14 ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದು 14. ಅದಕ್ಕೆ ರೆಸ್ಪಾನ್ಸಿಬಲ್ ಯಾರು, ಕೆ ಈಸ್ ಈಕ್ವಲ್ ಟು 3. ಸೊ 14 ಅಂತ ಇಲ್ಲಿ ಬರ್ದು ಕೆ ಈಸ್ ಈಕ್ವಲ್ ಟು 3 ಅನ್ನ ಇಲ್ಲಿ ಬರೀತಾ ಹೋಗಿ. ನೆಕ್ಸ್ಟ್ ಲಾಸ್ಟ್ ಒನ್ 1, 4. ಸೊ ಸಿ ಆಫ್ 1, 4 ವಿಲ್ ಬಿ ಈಕ್ವಲ್ ಟು ಮಿನಿಮಮ್ ಆಫ್ 1 ಲೆಸ್ ದೆನ್ ಆರ್ ಈಕ್ವಲ್ ಟು ಕೆ ಲೆಸ್ ದೆನ್ ಆರ್ ಈಕ್ವಲ್ ಟು 4. ಸೊ ಇವಾಗ ಕೆ ವ್ಯಾಲ್ಯೂ ಏನಾಗಿರ್ಬೋದು 1 ಇಂದ 4 ಒಳಗಡೆ ಅಷ್ಟು 1, 2, 3, 4 ಆಗಿರ್ಬೋದು. ಕೆ ಈಸ್ ಈಕ್ವಲ್ ಟು 1, ಕೆ ಈಸ್ ಈಕ್ವಲ್ ಟು 2, ಕೆ ಈಸ್ ಈಕ್ವಲ್ ಟು 3, ಕೆ ಈಸ್ ಈಕ್ವಲ್ ಟು 4. ಸೊ ಇವಾಗ ಕೆ ಈಸ್ ಈಕ್ವಲ್ ಟು 1 ಆದರೆ ನೋಡ್ತಾ ಹೋಗೋಣ. ಸೊ ಸಿ ಆಫ್ ಐ ವ್ಯಾಲ್ಯೂ ಏನಾಗಿರುತ್ತೆ 1, ಕೆ ವ್ಯಾಲ್ಯೂ 1 ಇರೋದು. ಸೊ 1 ಮೈನಸ್ 1 ವಿಲ್ ಬಿ 0 ಪ್ಲಸ್ ಸಿ ಆಫ್ 1 ಪ್ಲಸ್ 1 ವಿಲ್ ಬಿ 2, ಜೆ ವ್ಯಾಲ್ಯೂ ಈಸ್ ಈಕ್ವಲ್ ಟು 4. ಸೊ ಪ್ರೊಬ್ಯಾಬಿಲಿಟಿನ ಆ್ಯಡ್ ಮಾಡಿ ಫ್ರಮ್ 1 to 4 ಅಷ್ಟನ್ನು ಕೂಡ. 6, 2, 8, 8, 4, 12, 12, 3, 15. ಕೆ ವ್ಯಾಲ್ಯೂ 2 ಆದರೆ ಸಿ ಆಫ್ ಐ ವ್ಯಾಲ್ಯೂ 1 ಇರುತ್ತೆ. ಕೆ ವ್ಯಾಲ್ಯೂ 2 ಆದಾಗ 2 ಮೈನಸ್ 1 ವಿಲ್ ಬಿ 1
ಪ್ಲಸ್ ಸಿ ಆಫ್ 2 ಪ್ಲಸ್ 1 ವಿಲ್ ಬಿ 3 ಕಾಮ ಜೆ ವ್ಯಾಲ್ಯೂ ಏನಿರೋದು ನಮಗೆ 4 ಇದೆ ಪ್ಲಸ್ ಪ್ರೊಬಬಿಲಿಟಿ ವಿಲ್ ಬಿ 15. ನೆಕ್ಸ್ಟ್ ಸಿ ಆಫ್ ಕೆ ವ್ಯಾಲ್ಯೂ ಏನಾದರೂ 3 ಆದರೆ ಐ ಜಾಗದಲ್ಲಿ 1 ಕೆ ಮೈನಸ್ 1 ಅಂದರೆ 3 ಮೈನಸ್ 1 ವಿಚ್ ವಿಲ್ ಬಿ ಈಕ್ವಲ್ ಟು 2 ಪ್ಲಸ್ ಸಿ ಆಫ್ ಕೆ ಪ್ಲಸ್ 1 ಅಂದರೆ 3 ಪ್ಲಸ್ 1 ವಿಲ್ ಬಿ 4 ಕಾಮ ಜೆ ವ್ಯಾಲ್ಯೂ ಇಸ್ ಈಕ್ವಲ್ ಟು 4 ಪ್ಲಸ್ 15. ನೆಕ್ಸ್ಟ್ ಲಾಸ್ಟ್ ಒನ್ ಸಿ ಆಫ್ ಏನಾದರೂ ಕೆ ವ್ಯಾಲ್ಯೂ 4 ಆದರೆ ಸೊ ಕೆ ವ್ಯಾಲ್ಯೂ 4 ಆದರೆ ಏನಾಗುತ್ತೆ ಐ ವ್ಯಾಲ್ಯೂ ಇಸ್ ಈಕ್ವಲ್ ಟು 1 ಕೆ ಮೈನಸ್ 1 ಅಂದರೆ 4 ಮೈನಸ್ 1 ವಿಲ್ ಬಿ 3 ಪ್ಲಸ್ ಸಿ ಆಫ್ ಕೆ ಪ್ಲಸ್ 1 ಅಂದರೆ 4 ಪ್ಲಸ್ 1 ವಿಲ್ ಬಿ 5 ಕಾಮ 4 ಪ್ಲಸ್ 15. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ ಕ್ಯಾಲ್ಕುಲೇಟ್ ಮಾಡಿ. ಸಿ ಆಫ್ 1 ಕಾಮ 0 ವ್ಯಾಲ್ಯೂ ಈಸ್ ಈಕ್ವಲ್ ಟು 0 ಪ್ಲಸ್ ಸಿ ಆಫ್ 2 ಕಾಮ 4 ವ್ಯಾಲ್ಯೂ ಏನಿದೆ ನಮಗೆ 14 ಪ್ಲಸ್ 15. ಸೊ 14 ಪ್ಲಸ್ 15 ಏನಾಗುತ್ತೆ 20 29 ಆಯಿತು. ನೆಕ್ಸ್ಟ್ ಸಿ ಆಫ್ 1 ಕಾಮ 1 ವ್ಯಾಲ್ಯೂ ಏನಿರೋದು 6 ಪ್ಲಸ್ ಸಿ ಆಫ್ 3 ಕಾಮ 4 ಏನಿರೋದು 10 ಪ್ಲಸ್ 15. ಸೊ 15 ಪ್ಲಸ್ 10 ಏನಾಯಿತು 25 ಆಯಿತು. 25 ಪ್ಲಸ್ 6 ಅಂದರೆ 31. ನೆಕ್ಸ್ಟ್ ಸಿ ಆಫ್ 1 ಕಾಮ 2 ವ್ಯಾಲ್ಯೂ ಈಸ್ ಈಕ್ವಲ್ ಟು 10 ಪ್ಲಸ್ ಸಿ ಆಫ್ 4 ಕಾಮ 4 ವ್ಯಾಲ್ಯೂ ಏನಿರೋದು ನನಗೆ 3 ಪ್ಲಸ್ 15 ಎಷ್ಟಾಯಿತು 10 ಪ್ಲಸ್ 3 ಈಸ್ 13 13 ಪ್ಲಸ್ 15 ಅಂತಂದರೆ 28 ಆದಂಗೆ ಆಯಿತು. ನೆಕ್ಸ್ಟ್ ಸಿ ಆಫ್ 1 ಕಾಮ 3 ಸೊ 1 ಕಾಮ 3 ವ್ಯಾಲ್ಯೂ ಏನಿರೋದು 20 ಪ್ಲಸ್ ಸಿ ಆಫ್ 5 ಕಾಮ 4 ವ್ಯಾಲ್ಯೂ ಏನಿರೋದು 0 ಪ್ಲಸ್ 15 20 ಪ್ಲಸ್ 15 ಅಂತಂದರೆ 35. ಸೊ 29 31 28 35 ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದಿರೋದು 28. ಸೊ 28 ಅನ್ನು ಇಲ್ಲಿ ಬರಿಬೇಕು. ಆ 28 ಬರೋದಕ್ಕೆ ಕಾರಣ ಯಾವುದು ಕೆ ಈಸ್ ಈಕ್ವಲ್ ಟು 3. ಸೊ ಆ 3 ಅನ್ನು ಇಲ್ಲಿ ಬರಿತಾ ಹೋಗಿ. ಇಷ್ಟೇ ಸಿಂಪಲ್. ಸೊ ಪ್ರಾಬ್ಲಮ್ ಅರ್ಥ ಆಯಿತು ಅಂತ ಅನ್ಕೊಂಡಿದ್ದೀನಿ. ಒಂದು 2-3 ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ತಾ ಹೋದಾಗ ನಿಮಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ಲೆಂತ್ ಅಂತ ಅನ್ಸ್ಬೋದು ಬಟ್ ರಿಪೀಟೆಡ್ ಅಷ್ಟೇ, ಒಂದೇ ಪ್ರೊಸೆಸ್ ಅನ್ನು ರಿಪೀಟ್ ಮಾಡ್ತಾ ಹೋಗ್ತೀವಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.